ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. BSSK 1961-62ನೇ ಸಾಲಿನಲ್ಲಿ ಶಂಕುಸ್ಥಾಪನೆಗೊಂಡು ಬೀದರ್ ಜಿಲ್ಲೆಯ ಅನೇಕ ಮಹನೀಯರು ಮತ್ತು ರಾಜಕೀಯ ದುರ್ವಿನೀತ ಪರಿಕ್ರಮದಿಂದ ಬೀದರ್ ಜಿಲ್ಲೆಯಲ್ಲಿ ಮೊದಲ ಸಕ್ಕರೆ ಕಾರ್ಖಾನೆಗೆ ಪ್ರಾರಂಭವಾಗಿದ್ದು ಇತಿಹಾಸವಾಗಿರುತ್ತದೆ. ನಂತರ ದಿನಗಳಲ್ಲಿ ಸಕ್ಕರೆ ಕಾರ್ಖಾನೆ ಬೀದರ್ ಜಿಲ್ಲೆಯ ರೈತರ ಜೀವನಾಡಿಯಾಗಿ ಬೆಳೆದು ಹೆಮ್ಮರವಾಗಿರುವ ವಿಷಯ ಎಲ್ಲರಿಗೂ ಗೊತ್ತಿರುವ ಸಂಗತಿಯಾಗಿರುತ್ತದೆ. ಈ ಸಕ್ಕರೆ ಕಾರ್ಖಾನೆಯು ಅನೇಕ ರಾಜಕೀಯ ನಾಯಕರಿಗೆ ರಾಜಕೀಯವಾಗಿ ಬೆಳೆಯಲು ಅವಕಾಶ ಕಲ್ಪಿಸಿಕೊಟ್ಟಿರುತ್ತದೆ. ಈ ಸಕ್ಕರೆ ಕಾರ್ಖಾನೆ ಆಶ್ರಯದಲ್ಲಿ ಅನೇಕರು ರಾಜಕೀಯ ನಾಯಕರಾಗಿ ಹೊರಹೊಮ್ಮಿರುತ್ತಾರೆ. ಆದರೂ ಸಹ ಈ ಸಕ್ಕರೆ ಕಾರ್ಖಾನೆ ಈಗ ಬಂದು ಬಿದ್ದಿರುತ್ತದೆ. ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಗಳು ತಮಗೆ ಬೇಕಾದಂತೆ ಸ್ವಜನ ಪಕ್ಷಪಾತ ಮಾಡಿ ದುರಾಡಳಿತದಿಂದ ಸಕ್ಕರೆ ಕಾರ್ಖಾನೆ ನಡೆಸಿಕೊಂಡು ಬಂದು ಕಾರ್ಖಾನೆಯನ್ನು ಬಂದು ಮಾಡಿರುತ್ತಾರೆ. ಇಷ್ಟಾದರೂ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿರುತ್ತದೆ. ಈಗ ಈ ಸಕ್ಕರೆ ಕಾರ್ಖಾನೆ ಬಂದ್ ಆಗಿರುವುದರಿಂದ ಕಾರ್ಖಾನೆ ಕಟ್ಟು ಬೆಳೆಗಾರರು ಮತ್ತು ಅವರ ಕುಟುಂಬದವರು ತಿನ್ನ ತೊಂದರೆಗೆ ಒಳಪಟ್ಟಿರುತ್ತಾರೆ. ಅಷ್ಟೇ ಅಲ್ಲದೆ ಕಾರ್ಖಾನೆ ಕಾರ್ಮಿಕರು ಹಾಗೂ ಅವರ ಕುಟುಂಬದವರು ಬೀದಿ ಪಾಲಾಗಿರುತ್ತಾರೆ. ಕೆಲವು ಪಟಭದ್ರ ಹಿತಾಸಕ್ತಿಗಳು ಹೇಗಾದರೂ ಮಾಡಿ ಈ ಸಕ್ಕರೆ ಕಾರ್ಖಾನೆ ತಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕೆಂದು ತೆರೆಮರೆಯಲ್ಲಿ ರೈತರಿಗೆ ಗೊತ್ತಾಗದಂತೆ ನಿರಂತರ ಪ್ರಯತ್ನ ಮಾಡುತ್ತಿದ್ದಾರೆ. ಇದಕ್ಕೆಲ್ಲ ಬೀದರ್ ಜಿಲ್ಲೆಯ ರೈತರು ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆಂದು ಅವರುಗಳೆಲ್ಲ ಭಾವಿಸುತ್ತಾರೆ. ಈಗ ಸಕ್ಕರೆ ಕಾರ್ಖಾನೆಯು ಬೀದರ್ನ ಜಿಲ್ಲಾ DCC ಬ್ಯಾಂಕಿಗೆ ಸುಸ್ತಿ ಸಾಲಗಾರನಾಗಿದ್ದು ಸಹಕಾರ ಇಲಾಖೆ ಉಪನಿಬಂಧಕರ ಜೀವನ ಕಾರ್ಖಾನೆಯನ್ನು ಮುಟ್ಟುಗೋಲು ಹಾಕಿಕೊಂಡಿರುತ್ತಾರೆ. ಆದುದರಿಂದ ಸರ್ಕಾರವು ಆದಷ್ಟು ಬೇಗ ಕಾರ್ಖಾನೆಗೆ ಆಡಳಿತ ಅಧಿಕಾರಿ ನೇಮಕ ಮಾಡಬೇಕು ಮತ್ತು ಇದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಅನುದಾನ ನೀಡಬೇಕು. ಇಷ್ಟಾದರೂ ಸರ್ಕಾರ ಈ ಕಾರ್ಖಾನೆಯತ್ತ ನೋಡದೆ ಸ್ವಲ್ಪವೂ ಕಾಳಜಿ ವಹಿಸದೆ ಕಣ್ಣು ಮುಚ್ಚಿ ಕುಂಭಕರ್ಣ ನಿದ್ದೆ ಮಾಡುತ್ತಿದ್ದ ಈ ಪ್ರತಿ ಮಾತಿಗೂ ಸರ್ಕಾರ ರೈತರ ಪರವಾಗಿದೆ ಎಂದು ಹೇಳಿಕೊಳ್ಳುವ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶಿವಡರಂತೆ ವರ್ತಿಸುತ್ತಿದ್ದಾರೆ. ಈಗ ಸದ್ಯಕ್ಕೆ ಬೀದರ್ ಜಿಲ್ಲೆಯಿಂದ ಕರ್ನಾಟಕ ಸರ್ಕಾರದಲ್ಲಿ 2 ಜವಾಬ್ದಾರಿ ಮಂತ್ರಿಗಳಿದ್ದಾರೆ ಮತ್ತು 4 ಜನ ಭಾಜಪದ ಶಾಸಕರಿದ್ದು ಮತ್ತು ಬೀದರ್ ಜಿಲ್ಲೆಯ ಸಂಸದರು, ರೈತ ಮುಖಂಡರು ಹಾಗೂ ಇನ್ನಿತರು ಭಾಗವಹಿಸಿದ್ದಾರೆ. ಸದಸ್ಯರು ಗಣಪತಿ ಶಂಭು, ಸದಸ್ಯರು ಭಗವಾನ್ ನೌಬಾದ್ಕರ್, ರೈತ ಮುಖಂಡ ಸದಸ್ಯರು ರಾಬ್ಡನ್ ಬುದೇರಾ, ಬಜರಂಗ್ ಸ್ಟಾರುಡ್, ಪೈರಕೆ ಬುಕ್ಕ ವಕೀಲರ ಸದಸ್ಯರು, ನಾಗಶೆಟ್ಟಿ ವಕೀಲರು ಸದಸ್ಯರು ಸಿದ್ದಪ್ಪ, ಪೊಲೀಸ್ ಸದಸ್ಯರು ಹಚ್ಚಿ ಚೆನ್ನಮಲ್ಲಪ್ಪ, ಅಮರ್ ತರ್ನಳ್ಳಿ, ವರದಿಗಾರರು ರೋಹನ್ ಮನೋಹರ್, ಬೀದರ್. ಅದು ಶುಗರ್ ಫ್ಯಾಕ್ಟರಿ ನಡೆದ್ರೆ ಏನಾಗ್ತದ ಏನಿಲ್ಲ ಮತ್ತು ಜಿಲ್ಲೆಯ ರೈತರಿಗೆ ಎಷ್ಟು ಅನುಕೂಲದ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಅದು ನಾನು ಮತ್ತೆ ಹೇಳಬೇಕಾಗಿಲ್ಲ. ಈಗ ನಮ್ಮ ಸದಸ್ಯರು ಕೆಲವರು ಇದ್ರ ಬಗ್ಗೆ ಡಿಟೇಲ್ ಆಗಿ ಮಾತಾಡುವಂತ ಇದ್ದಾರೆ. ಆ ಫ್ಯಾಕ್ಟರಿ ಮೇಲೆ ಆಗಿರುವಂತ ಸಾಲ ಏನು, ಬಡ್ಡಿ ಏನು, ಅದನ್ನ ಈ ಹಂತಕ್ಕೆ ಬಂತು ಅನ್ನುವಂಥ ನಮ್ಮೆಲ್ಲ ಸದಸ್ಯರು ಮಾತಾಡ್ತಾ ಇದ್ದಾರೆ. ನಾನು ಪೀಠಿಕೆಯ ಮುಖಾಂತರ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಮತ್ತು ನಮ್ಮ ಸ್ಥಳೀಯ ನಮ್ಮ ಜಿಲ್ಲೆಯ ನಾಯಕರುಗಳಿಗೆ, ಶಾಸಕರುಗಳಿಗೆ, ಸಚಿವರಿಗೆ ತಮ್ಮ ಮುಖಾಂತರ ಒತ್ತಾಯ ಮಾಡೋದೇನೆಂದ್ರೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ಮುಖ್ಯಮಂತ್ರಿಯವರಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದವರಿಂದ ಆಗಿರ್ಬೋದು ಅನುದಾನವನ್ನು ತಂದು ಸಕ್ಕರೆ ಮತ್ತೆ ಪುನರಾರಂಭ ಮಾಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಒತ್ತಾಯಿಸ್ತಾ ತಾವು ದಯಮಾಡಿ ಇದು ಪುನರಾರಂಭ ಮಾಡಬೇಕಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಕೇಳ್ತಾ ಇದ್ದೀವಿ. ಮತ್ತು ಎರಡನೇದು ಮಾಜಿ ಸಂಸದರಾದಂಥ ಭಗವಂತ ಖೋಬವ್ರಿ ಅವ್ರಿಗೆ ತಿಳಿಸೋದೇನು ಅಂತಂದ್ರೆ ಬೀದರ್ ಜಿಲ್ಲೆದಾಗ ಒಂದು ಇತಿಹಾಸ ಅದ. ಯಾವಾಗ ಒಬ್ಬ ಜನಪ್ರತಿನಿಧಿ ಸೋತನ ಒಂದೊಂದು ಶುಗರ್ ಫ್ಯಾಕ್ಟ್ರಿ ಚಾಲು ಮಾಡಿ. ಉದಾಹರಣೆಗೆ ಗುರುಪಾದಪ್ಪ ಅವ್ರಿಗೆ ಯಾವಾಗ ಚುನಾವಣೆಯಲ್ಲಿ ಸೋತರು ನಾರಂಜ ಫ್ಯಾಕ್ಟ್ರಿ ಚಾಲು ಮಾಡಿದ್ರು. ಸನ್ಮಾನ್ಯ ದಿವಂಗತ ಮಿರಾಜನಿ ಪಟೇಲ್ ಅವರು ಯಾವಾಗ ಚುನಾವಣೆ ಸೋತರು ಅವ್ರದೇ ಆದಂಥ ಕಾರ್ಖಾನೆ BSK ಚಾಲು ಮಾಡಿಕೊಂಡ್ರು. ನಮ್ಮ ಭಾರತೀಯಲ್ಲಿರುವಂಥ ಇನ್ನೊಬ್ಬರು ಪ್ರಕಾಶ್ ಖಂಡ್ರೆ ಮಾಜಿ ಶಾಸಕರು ಅವ್ರು ಹೆಂಗಂದ್ರೆ ಸೋತಾಗ ಚಾಲೆಂಜ್ ತಗೊಂಡು ಅವರೊಂದು ಕಾರ್ಖಾನೆ ಚಾಲು ಮಾಡಿ. ಅದಕ್ಕೆ ಮಾಜಿ ಕೇಂದ್ರ ಸಚಿವರಾದಂಥ ಭಗವಂತ ಖೋಬ ಅವರಿಗೆ ನಾವು ಒಂದು ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀವಿ. ನೀವು ಕೇಂದ್ರದಲ್ಲಿ ನಿಮ್ಮದೇ ಆದಂಥ ಒಂದು ಪ್ರಭಾವ ಮತ್ತು ವೈಯಕ್ತಿಕ ಪರಿಚಯ ಇದೆ. ನೀವು ಕೂಡ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಆ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೇವೆ. ಒಂದು ವೇಳೆ ಇದಕ್ಕೆ ನೀವೇನಾದರೂ ಯಾವುದೇ ರಾಜಕೀಯ ಪಕ್ಷದವರು ಮತ್ತು ಇದ್ದಂಥ ಅಧಿಕಾರದಲ್ಲಿರುವಂಥ 4 ಶಾಸಕರು, ಈ ಜಿಲ್ಲೆಯ ಎಲ್ಲ ಶಾಸಕರಾಗಲಿ ಮಂತ್ರಿಗಳಾಗಲಿ ನೀವು ಏನಾದರೂ ಕೇರ್ಲೆಸ್ ಮಾಡಿದ್ರಿ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕಂತ ನಾವು ಈ ಸಮಿತಿ ಸದಸ್ಯರು ರೈತರ ಜೊತೆ ಒಂದು ಕುಂತು ಚರ್ಚೆ ಮಾಡಿ ಇದರ ಬಗ್ಗೆ ನಿರ್ಣಯ ತಗೊಂಡು ಭಾರತದಲ್ಲಿ ಪ್ರಥಮವಾಗಿ ಅಂದ್ರೆ ಪ್ರಶಸ್ತಿ ಆದ ಮೊದಲೇನಾಗಿದೆ ಅಂದ್ರೆ ನಮ್ಮ ಭಾರತದಾಗ ಸಕ್ಕರೆ ಕಾರ್ಖಾನೆಗಳೇನು ಚಾಲು ಆಗ್ಯಾವ. 1961-62 ಇಲ್ಲಿ BSSK ಚಾಲು ಆಗ್ಯಾವ. ಅಂತಾರೆ ದೊಡ್ಡ BSSK ಅದ. ಇದು ಮೊದಲು 61-62 ಚಾಲು ಆಗಿ ಅದು ಸ್ಥಾಪನೆ ಆಗ್ಬಿಟ್ಟಿದ್ರೆ ಅವ್ರು ಸ್ಥಾಪನೆ ಆಗ್ಬಿಟ್ಟಿರ್ತಂದ್ರೆ